ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ನವಗ್ರಹಗಳಲ್ಲಿ ಅತ್ಯಂತ ಪರಾಕ್ರಮ ಗ್ರಹ, ಬಲಿಷ್ಠನಾದಂತಹ ಶನಿ ಮಹಾತ್ಮನ ಪರಿವರ್ತನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಬಹಳಷ್ಟು ವಿಚಾರಗಳಿಗೆ ಶನಿಯ ಕಾರಕತ್ವಗಳು ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಅವಶ್ಯಕವಾದಂತಹ ನಿರ್ಣಾಯಕವಾದಂತಹ ಕೆಲವು ತೀರ್ಮಾನಗಳಿಗೆ ಶನಿಯ ಒಂದು ಯೋಗ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿಯೇ ಈ ಒಂದು ಪರಿವರ್ತನೆಯ ಬಗ್ಗೆ ವಿಶೇಷವಾಗಿ ಗಮನಿಸಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ಕಾರಕತ್ವಗಳಲ್ಲಿ ಶನಿ ಮಹಾತ್ಮ ಮನುಷ್ಯನ ಒಂದು ಶಾರೀರಿಕವಾಗಿ ಆರೋಗ್ಯದ ವಿಚಾರಗಳಿಗೆ ನೋಡೋದಾದರೆ ಸ್ನಾಯುಗಳು ಮತ್ತು ನರಗಳು, ಹಲ್ಲುಗಳಿಗೆ ಸಂಬಂಧಪಡುವಂಥದ್ದು, ಶಿರೋಭಾಗಕ್ಕೆ ಸಂಬಂಧಪಡುವಂಥದ್ದು ಮತ್ತು ಆಯುರ್ಭಾವವನ್ನು ಕೊಡುವಂತಹ ಗ್ರಹ ಕೂಡ ಶನಿ ಮಹಾತ್ಮ ಅಂತ ಹೇಳ್ತೇವೆ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ವಿಚಾರಗಳಿಗೆ ಶನಿಯ ಒಂದು ಬಲಿಷ್ಠನಾಗಿರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ದಂಡಾಧಿಕಾರಿ, ಕರ್ಮಾಧಿಕಾರಿಯಾಗಿ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಂತಹ ಯೋಗಗಳಿಗೂ ಕೂಡ, ಕರ್ಮ ಉದ್ಯೋಗ ಕ್ಷೇತ್ರಕ್ಕೂ ಕೂಡ ಶನಿಯ ಸಂಬಂಧಗಳು ನೇರವಾಗಿ ಸಂಬಂಧಪಡುತ್ತೆ. ಈ ಎಲ್ಲ ಭಾವಗಳು ಅದೇ ರೀತಿಯಲ್ಲಿ ಶನಿಯನ್ನು ಕಳತ್ರಪುತ್ರಸ್ಯ ಅಂತ ಹೇಳ್ತೇವೆ. ದಾಂಪತ್ಯ ಜೀವನ, ಸಂತಾನ, ಇಂತಹ ವಿಚಾರಗಳಿಗೆ ಶನಿಯ ಸಂಬಂಧಗಳು ಕೂಡ ಅಥವಾ ಅವನ ಒಂದು ಶುಭ ಫಲಗಳು ಅತ್ಯಂತ ಅವಶ್ಯಕವಾಗುತ್ತೆ. ಈ ಎಲ್ಲ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಶನಿಯ ಒಂದು ಪರಿವರ್ತನೆ ಯಾವ ರೀತಿಯ ಫಲಾಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಮುಂದಿನ ಪ್ರಯತ್ನಗಳು ಯಾವ ಮಾರ್ಗದಲ್ಲಿರಬೇಕು, ದೈವ ಪ್ರೇರಣೆ, ಮನುಷ್ಯ ಪ್ರಯತ್ನ, ಇದೆಲ್ಲ ಯಾವ ರೀತಿಯಲ್ಲಿ ಮಾಡಿದರೆ ಪ್ರತಿಫಲಗಳನ್ನು ಪಡೆಯೋದಕ್ಕೆ ಸಾಧ್ಯ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತೇವೆ. ಎಲ್ಲರಿಗೂ ಕೂಡ ಇದರಿಂದ ಅನುಕೂಲಗಳುಂಟಾಗಲಿ, ಮಾರ್ಗದರ್ಶನಗಳಾಗಲಿ. ಯಾವುದೇ ರೀತಿಯಾದ ಹುಟ್ಟುವ ಸಮಯದಲ್ಲಿ ಶನಿಯ ಒಂದು ಚಲನೆ, ನಿಮ್ಮ ಮೂಲ ಜಾತಕದಲ್ಲಿ ಯಾವ ಸ್ಥಿತಿಯಲ್ಲಿದೆ, ದಶಾಭುಕ್ತಿಗಳು ಯಾವ ರೀತಿಯಲ್ಲಿ ನಡೀತಾ ಇದೆ, ಗೋಚಾರದಲ್ಲಿ ಈ ಶನಿಯ ಪರಿವರ್ತನೆ ಅದಕ್ಕೆ ಯಾವ ರೀತಿಯಾಗಿ ಪೂರಕವಾದಂತಹ ಫಲಾಫಲಗಳನ್ನು ಕೊಡುತ್ತೆ, ಇದನ್ನೆಲ್ಲ ವಿಮರ್ಶೆ ಮಾಡುವ ಪ್ರಯತ್ನವನ್ನು ಮಾಡೋಣ ವೀಕ್ಷಕರೇ. ಈ ಒಂದು ಶನಿ ಮಹಾತ್ಮನ ಪರಿವರ್ತನೆ ಮಾರ್ಚ್ 29ನೇ ತಾರೀಕು ಅಂದರೆ ಯುಗಾದಿಯ ಹೊಸ ವರ್ಷದ ಆರಂಭದ ದಿನ, ಅಮಾವಾಸ್ಯೆ, ಶನಿವಾರ, ಎಲ್ಲದೂ ಕೂಡ ಶನಿ ಮಹಾತ್ಮನಿಗೆ ಸಂಬಂಧಪಡುವಂಥದ್ದೇ ಆಗಿರುತ್ತೆ. ಸೊ ವಿಶೇಷವಾದಂತಹ ಈ ದಿವಸ ಶನಿ ಪರಿವರ್ತನೆಯಿಂದ ಯಾವ ಯಾವ ರಾಶಿಗಳಿಗೆ ಶುಭ ಫಲಗಳುಂಟಾಗುತ್ತೆ, ಯಾವ ರಾಶಿಗಳಿಗೆ ಅಶುಭ ಫಲಗಳನ್ನು ಕೊಡ್ತಾನೆ, ಇದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಅದರಲ್ಲೂ ಧನುರಾಶಿಯವರಿಗೆ ಶನಿ ಪರಿವರ್ತನೆಯಿಂದ ಯಾವ ರೀತಿಯ ಫಲಾಫಲಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಶನಿ ಧನುರಾಶಿಯವರಿಗೆ ದ್ವಿತೀಯ ಮತ್ತು ತೃತೀಯ ಸ್ಥಾನಾಧಿಪತಿ ಆಗ್ತಾನೆ. ಅಂದರೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನಾಧಿಪತಿ ಆಗ್ತಾನೆ ಶನಿ. ಒಡಹುಟ್ಟು, ಸೋದರ ಮತ್ತು ಹಣಕಾಸಿನ ವಿಚಾರಗಳು, ಸ್ವಂತ ಉದ್ಯೋಗ, ಪರಾಕ್ರಮದಿಂದ ಮಾಡುವಂತಹ ಕೆಲಸಗಳು, ಬ್ಯಾಂಕ್ ಲೋನ್ಗಳು, ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಶನಿ ಮಹಾತ್ಮ ಧನುರಾಶಿಯವರಿಗೆ 4ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಚತುರ್ಥ ಭಾವ, ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಕ್ಕೆ ಶನಿ ಬರ್ತಾನೆ. ಧನುರಾಶಿಗೆ ಅಧಿಪತಿಯಾದಂತಹ ಗುರುವಿನ ಜೊತೆಯಲ್ಲಿ ಶನಿಗೆ ಯಾವುದೇ ಶತ್ರುತ್ವ ಇರುವುದಿಲ್ಲ. ಹಾಗಾಗಿ ಇದನ್ನು 50-50 ಅಂತ ತಗೊಳ್ಬೋದು. ಬ್ಯಾಲೆನ್ಸಲ್ಲಿರುತ್ತೆ. ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರುವುದಿಲ್ಲ. ಅರ್ಧಾಷ್ಟಮ ಶನಿ ಅಂತ ಕೂಡ ಹೇಳ್ತೇವೆ. ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ ಶನಿ. ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ಗಳನ್ನು ಕೊಡ್ತಾನೆ. ಹೊಸ ಯಾವುದಾದ್ರೂ ಭೂಮಿ ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ನೋಡ್ಕೋಬೇಕು ಧನುರಾಶಿಯವರು. ಉದ್ಯೋಗ ಕ್ಷೇತ್ರದ ಮೇಲೂ ಕೂಡ ಶನಿ ದೃಷ್ಟಿ ಬೀಳೋದ್ರಿಂದ ಕರ್ಮ ಉದ್ಯೋಗದಲ್ಲಿ ಪರಿಶ್ರಮ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವಂಥದ್ದು ಸೂಕ್ತ. ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಅಥವಾ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಧನುರಾಶಿಯವರು ಬಹಳಷ್ಟು ಸೇಫ್ಟಿಗಳನ್ನು ನೋಡಿಕೊಳ್ಳುವಂಥದ್ದು ಅವಶ್ಯಕವಾಗುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಮೂಳೆಗಳು, ನರಗಳಿಗೆ ಸಂಬಂಧಪಟ್ಟಂತಹ ವಾತದ ಬಾಧೆಗಳು ಬರೋದಕ್ಕೆ ಶನಿ 4ನೇ ಮನೆಯಲ್ಲಿ ಸಂಚಾರ ಮಾಡುವಂಥದ್ದು
ಸ್ವಲ್ಪ ಕಾರಣಗಳು ಉಂಟಾಗುತ್ತೆ. ಉಳಿದಂತೆ ಶನಿಯ ಒಂದು ಯೋಗ, ನಿಮ್ಮ ಜನ್ಮಕುಂಡಲಿಯಲ್ಲಿ ಶನಿ ಉತ್ತಮ ಸ್ಥಾನದಲ್ಲಿದ್ದರೆ, ಅಂದರೆ ಸ್ವಕ್ಷೇತ್ರ, ಮಿತ್ರಕ್ಷೇತ್ರ, ಉಚ್ಚಕ್ಷೇತ್ರಗಳಲ್ಲಿ ಶನಿ ಸಂಚಾರ ಆಗ್ತಾ ಇದ್ದರೆ, ಅಥವಾ 3, 6, 10 ಮತ್ತು 11ನೇ ಮನೆಗಳು ಶನಿಗೆ ಅತ್ಯಂತ ಶುಭ ಸ್ಥಾನ ಅಂತ ಹೇಳಿದ್ದಾರೆ. ಹುಟ್ಟುವ ಸಮಯದಲ್ಲಿ ಈ ಯಾವುದಾದರೂ ಸ್ಥಾನಗಳಲ್ಲಿ ಶನಿ ಇದ್ದರೆ ಅಷ್ಟೇನು ವ್ಯತ್ಯಾಸಗಳು ಉಂಟಾಗೋದಿಲ್ಲ. ಅಥವಾ ನಿಮಗೆ ದಶಾಭುಕ್ತಿಗಳು ಚೆನ್ನಾಗಿದ್ದರೂ ಕೂಡ ಶನಿಯಿಂದ ಯಾವುದೇ ಬಾಧೆಗಳು ಉಂಟಾಗೋದಿಲ್ಲ. ಉಳಿದಂತೆ ಈ ಎಲ್ಲ ವಿಚಾರಗಳಲ್ಲಿ, ಅಂದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು, ವಾಹನದ ವಿಚಾರ, ಮಾತೃವಿನ ಆರೋಗ್ಯ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಪ್ರಾಪರ್ಟಿ, ಇಂತಹ ವಿಚಾರಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾದರೆ ಮೂಲಕುಂಡಲಿಯನ್ನು ಒಮ್ಮೆ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಧನುರಾಶಿಯವರಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಮಾರ್ಚ್ 29 ಅಂದರೆ ಇನ್ನೇನು ಏಪ್ರಿಲ್ ಪ್ರಾರಂಭದ ದಿನಗಳು ಅಂತ ತಗೊಳ್ಳೋದಾದರೆ, ಅಲ್ಲಿಂದ 1.5 ತಿಂಗಳಿಗೆ, ಅಂದರೆ ಮೇ 14ರ ನಂತರ ಧನುರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಇದು ಬಹಳ ವಿಶೇಷ. ಹಾಗೂ ಧನುರಾಶಿಯವರು ಕಳೆದ 1 ವರ್ಷಗಳಿಂದ ಬಹು ನಿರೀಕ್ಷೆಯಲ್ಲಿರುವಂತಹ ವಿಚಾರ ಅಂತ ಹೇಳಿದರೆ ಗುರುಬಲ ಅನ್ನುವಂಥದ್ದು. ಏಕೆಂದರೆ ಈಗ ಕಳೆದ 6-8 ತಿಂಗಳಿಂದ ಗುರು ರೋಗಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ರೋಗಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ, ಅಥವಾ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ. ಮೇ 14ರ ನಂತರ ಗುರುವಿನ ಪರಿವರ್ತನೆ, ಅರ್ಧಾಷ್ಟಮಕ್ಕೆ ಶನಿ ಬಂದರೂ ಕೂಡ ಗುರುಬಲ ಅನ್ನುವಂಥದ್ದು 1 ವರ್ಷಗಳ ಕಾಲ ಆಲ್ಮೋಸ್ಟ್ ತುಂಬ ಬ್ಯಾಕಪ್ಪನ್ನು ಕೊಡ್ತಾನೆ. ಗುರುವಿನ ಅನುಗ್ರಹ ಧನುರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಗುರು ಮತ್ತು ಶನಿ ಎರಡೂ ಗ್ರಹಗಳ ದೃಷ್ಟಿ ಜನ್ಮರಾಶಿಯ ಮೇಲೆ ಬೀಳುವಂಥದ್ದು ಉತ್ತಮ ಪ್ರಭಾವಗಳನ್ನೇ ಕೊಡುತ್ತೆ. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂತಹ ವಿಚಾರಗಳು ಅಂತ ಹೇಳಿದರೆ, ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರ, ಪ್ರಾಪರ್ಟಿ ಮತ್ತು ತಾಯಿಯ ಆರೋಗ್ಯ, ಈ 3 ವಿಚಾರಗಳನ್ನು ಹೆಚ್ಚಾಗಿ ಗಮನಿಸ್ಕೊಳ್ಬೇಕು. ಮತ್ತು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಕೇವಲ ಇದೊಂದು 3-4 ವಿಚಾರಗಳು ಮಾತ್ರ ಧನುರಾಶಿಯವರಿಗೆ ಸಣ್ಣ ವ್ಯತ್ಯಾಸಗಳನ್ನು ಕೊಡುತ್ತೆ. ಉಳಿದಂತೆ ಯಾವುದೇ ಸಮಸ್ಯೆಗಳಿಲ್ಲ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಹಣಕಾಸಿನಲ್ಲಿ ಅಭಿವೃದ್ಧಿ, ಧನಾಗಮನಗಳು ಶುಭ ಆಗುತ್ತೆ. ಒಡಹುಟ್ಟುಗಳು, ಬಂಧು ಮಿತ್ರರ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಹೊಸ ಪ್ರಾಪರ್ಟಿ ಅಥವಾ ಲೋನ್ಗಳನ್ನು ಪಡೆಯುವಂಥದ್ದಿದ್ದರೆ ಮೇ 14ರ ನಂತರ ಧನುರಾಶಿಯವರಿಗೆ ಶುಭ ಸಮಯ ಅಂತ ಹೇಳ್ಬೋದು. ಇದನ್ನೆಲ್ಲ ಮುಂದಿನ ಮಾಸ ಭವಿಷ್ಯಗಳಲ್ಲಿ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಗುರುವಿನ ಪರಿವರ್ತನೆಯ ಬಗ್ಗೆಯೂ ಕೂಡ ವಿಶೇಷವಾದಂತಹ ಮಾಹಿತಿಗಳನ್ನು ಕೊಡುವ ಪ್ರಯತ್ನಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡೋಣ. ಶನಿ ಪರಿವರ್ತನೆ ಆಗುವಂತಹ ವಿಚಾರದಲ್ಲಿ ಶನಿ 6ನೇ ಮನೆಯನ್ನು ನೋಡ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಮೇ 14ರ ನಂತರ ಗುರು ಮಾಂಗಲ್ಯ ಸ್ಥಾನಕ್ಕೆ ಬರುವಂಥದ್ದು ಖಂಡಿತ ಶುಭವಾಗುತ್ತೆ. ಧನುರಾಶಿಯವರಿಗೆ ವಿವಾಹದ ವಿಚಾರಗಳೇನಾದರೂ ವಿಳಂಬದಲ್ಲಿ ಸಾಗ್ತಾ ಇದ್ದರೆ ಮೇ 14ರ ನಂತರ ಅದರಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. 4th ಹೌಸಲ್ಲಿ, ಅಂದರೆ ಮಾತೃಸ್ಥಾನದಲ್ಲಿ ಶನಿ ಸಂಚಾರ, ಮಾತೃಕಾರಕ ಚಂದ್ರನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು, ತಾಯಿಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಕರ್ಮ ಉದ್ಯೋಗ ಸ್ಥಾನದ ಮೇಲೂ ಕೂಡ ಶನಿ ದೃಷ್ಟಿ ಬೀಳುತ್ತೆ. ಉದ್ಯೋಗದಲ್ಲಿ ಪರಿಶ್ರಮ ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ವರ್ಕ್ ಲೋಡ್ ಜಾಸ್ತಿ ಆಗುವಂಥದ್ದು, ತುಂಬ ಪರಿಶ್ರಮದಿಂದ ಕೆಲಸ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಅಥವಾ ಉದ್ಯೋಗದ ಪರಿವರ್ತನೆಗಳಿಗೂ ಕೂಡ ಮೇ 14ರ ನಂತರ ಖಂಡಿತ ಶುಭ ಸಮಯ. ಯಾವುದೇ ಧನುರಾಶಿಯವರು ಹೊಸ ಉದ್ಯೋಗ ಅಥವಾ ಸ್ವಂತ ವ್ಯವಹಾರ, ಬಿಸ್ನೆಸ್ ಇಂಥದ್ದನ್ನು ಇಂಪ್ರೂವ್ ಮಾಡಿಕೊಳ್ಳುವಂಥದ್ದಿದ್ದರೆ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅಥವಾ ಹಣಕಾಸಿನ ವಿಚಾರದಲ್ಲಿ ಉದ್ಯೋಗದಲ್ಲಿ ಬಡ್ತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಮೇ 14ರ ನಂತರ, ಅಂದರೆ ಶನಿ ಪರಿವರ್ತನೆ ಆದ 1.5 ತಿಂಗಳಲ್ಲೇ ಗುರು ಬದಲಾಗ್ತಾನೆ. ಮಹತ್ತರವಾದ ಅಭಿವೃದ್ಧಿಗಳನ್ನು ಧನುರಾಶಿಯವರು ಖಂಡಿತವಾಗ್ಲೂ ಕಾಣ್ತೀರಾ. ಯಾವುದೇ ಸಾಲ ಬಾಧೆಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಬ್ಯಾಂಕ್ ಲೋನ್ಗಳನ್ನು ರಿಕವರಿ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ.
ಕರ್ಮ ಉದ್ಯೋಗದಲ್ಲಿ ಹೆಚ್ಚಿನ ಪರಿಶ್ರಮಗಳು ಅತ್ಯಂತ ಅವಶ್ಯಕ. ಮೇ 14ರ ನಂತರ ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಿದರೂ ಕೂಡ ಗುರಿ ಮುಟ್ಟೋದಕ್ಕೆ ಅಥವಾ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಯಾವುದೇ ಅಡೆತಡೆಗಳಿಗೆ ಖಂಡಿತವಾಗಲೂ ಅವಕಾಶ ಇರೋದಿಲ್ಲ. ಆದರೆ ಶನಿ ಸುಖಸ್ಥಾನದಲ್ಲಿ ಕೂತು 6ನೇ ಮನೆಯನ್ನು ನೋಡೋದ್ರಿಂದ ವ್ಯವಹಾರದಲ್ಲಿ ಯಾರನ್ನಾದರೂ ತುಂಬ ನಂಬಿದರೆ ಅಥವಾ ಧನ ಸಹಾಯಗಳನ್ನು ಮಾಡಿದರೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಅಥವಾ ನಿಷ್ಠೂರಗಳನ್ನು ನೋಡೋದಕ್ಕೆ ಕಾರಣಗಳು ಉಂಟಾಗುತ್ತೆ. ಸುಖಸ್ಥಾನದಲ್ಲಿರುವ ಶನಿ ದೃಷ್ಟಿ ಮನೋಕಾರಕ ಚಂದ್ರನ ಮೇಲೆ ಅಂದರೆ ಜನ್ಮ ರಾಶಿಯ ಮೇಲೆ ಬೀಳೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಅಥವಾ ಟೆನ್ಷನ್ಗಳನ್ನು ಶನಿ ಕೊಡ್ತಾನೆ. ಅದಕ್ಕೆ ಅದನ್ನು ಅರ್ಧಾಷ್ಟಮ ಶನಿ ಅಂತ ಹೇಳುವಂಥದ್ದು. ಅಂದರೆ ಅಷ್ಟಮ ಶನಿಯ ಪ್ರಭಾವಗಳಲ್ಲಿ 50%ನ್ನು 4ನೇ ಮನೆಯಲ್ಲಿದ್ದಾಗ ಶನಿ ಪ್ರಭಾವ ಉಂಟಾಗುತ್ತೆ ಅಂತ. ಅದಕ್ಕೆ ಪರಿಹಾರಾರ್ಥವಾಗಿ ಶನಿಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕವನ್ನು ಈ ವಿಡಿಯೋದ ಅಂತ್ಯಭಾಗದಲ್ಲಿ ನಿಮ್ಮ ಸ್ಕ್ರೀನ್ನಲ್ಲಿ ಬರುತ್ತೆ. ಅದನ್ನು ಬರೆದಿಟ್ಕೊಳ್ಳಿ. ಶನಿವಾರದ ದಿವಸ ಅಥವಾ ನಿತ್ಯ 19 ಬಾರಿ ಅಥವಾ 32 ಬಾರಿ ಪಠನೆ ಮಾಡಿದರೆ ಈ ಶನಿ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರಾಪರ್ಟಿ ಇಂತಹ ವಿಚಾರಗಳು ಅಥವಾ ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಮಾತೃವಿನ ಆರೋಗ್ಯಕ್ಕೂ ಕೂಡ ಶುಭ ಫಲಗಳನ್ನು ಕಾಣ್ತೀರ. ರಾಹು 3ನೇ ಮನೆಗೆ ಬರುವಂಥದ್ದು ಮೇ 18ರ ನಂತರ. ಇದ್ರ ಬಗ್ಗೆನೂ ಕೂಡ ಮುಂದಿನ ವಿಚಾರಗಳಲ್ಲಿ ನಿಮಗೆ ಮಾಹಿತಿಗಳನ್ನು ಖಂಡಿತವಾಗ್ಲೂ ಕೊಡ್ತೇವೆ. ಸೊ ಧನುರಾಶಿಯವರಿಗೆ ಮಾರ್ಚ್ 29ರ ಶನಿ ಪರಿವರ್ತನೆ, ಮೇ 14ರ ಗುರುವಿನ ಪರಿವರ್ತನೆ, ಮೇ 18ರ ನಂತರದ ರಾಹುಕೇತುಗಳ ಪರಿವರ್ತನೆ ಇವೆಲ್ಲದೂ ಕೂಡ ತುಂಬ ಪ್ಲಸ್ ಪಾಯಿಂಟ್ ಆಗುತ್ತೆ. ಅಭಿವೃದ್ಧಿಯ ಕಡೆಗೆ ಖಂಡಿತ ಸಾಗ್ತೀರಾ. ಗುರಿ ಮುಟ್ಟೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ. ದೈವ ಪ್ರೇರಣೆ, ಮನುಷ್ಯ ಪ್ರಯತ್ನ ಎರಡೂ ಕೂಡ ಸಕ್ಸಸ್ಸನ್ನು ಕಾಣುತ್ತೆ. ಅಂದರೆ ಉತ್ತಮವಾದ ಪ್ರತಿಫಲಗಳನ್ನು ಖಂಡಿತವಾಗಲೂ ಪಡಿತೀರಾ ವೀಕ್ಷಕರೇ. ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ, ಶನಿ ಸಿಂಗನಾಪುರ ಅಥವಾ ತಿರುನೆಲ್ಲಾರಲ್ಲಿ ಶನೈಶ್ಚರ ದೇವರ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಅಥವಾ ಪವಮಾನ ಅಭಿಷೇಕಗಳನ್ನು ಮಾಡುವಂಥದ್ದು ಸೂಕ್ತ. ಏಕೆಂದರೆ ಧನುರಾಶಿಗೆ ಪರಮಮಿತ್ರನಾದಂತಹ ಕುಜ 5-6 ತಿಂಗಳು ಅಂದರೆ ಆಲ್ಮೋಸ್ಟ್ ಜೂನ್ 6ರ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ. ಪದೇ ಪದೇ ವಕ್ರನಾಗಿ ಮಿಥುನ ರಾಶಿಗೆ ಮತ್ತು ಕರ್ಕಾಟಕ ರಾಶಿಗೆ ಒಂದು ಪರಿವರ್ತನೆಯನ್ನು ಮಾಡಿಕೊಳ್ತಾ ಬರ್ತಾನೆ. ಹಾಗಾಗಿ ಚತುರ್ಥ ಭಾವಕ್ಕೆ ಬರುವ ಶನಿ, ಪಂಚಮಾಧಿಪತಿ ಕುಜ ಅಷ್ಟಮದಲ್ಲಿ ನೀಚನಾಗುವಂಥದ್ದು. ಈ ಎರಡೂ ದೋಷಗಳಿಗೆ ಪರಿಹಾರ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಸೂಕ್ತವಾಗುತ್ತೆ. ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ, ತುಳಸಿಯಿಂದ ಅರ್ಚನೆ ಮಾಡುವಂಥದ್ದು ಇವೆಲ್ಲ ಖಂಡಿತ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಅದೇ ರೀತಿಯಲ್ಲಿ ಶನಿವಾರದ ದಿವಸ ಆಂಜನೇಯನ ದರ್ಶನ ಮಾಡುವಂಥದ್ದು, ಸುಂದರಕಾಂಡ ಪಾರಾಯಣ ಮಾಡುವಂಥದ್ದು ಇವೆಲ್ಲ ವರ್ಷಕ್ಕೊಮ್ಮೆ ಮಾಡಿದರೂ ಕೂಡ ಧನುರಾಶಿಯವರು ಯಾವುದೇ ಅಡೆತಡೆಗಳಿಲ್ಲದೆ ಇನ್ನೂ ಹೆಚ್ಚಿನ ಫಲಗಳನ್ನು ಕಾಣ್ತೀರ. ಪ್ರಾಪರ್ಟಿ ವಿಚಾರಕ್ಕಾಗ್ಬೋದು, ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರ, ಮಕ್ಕಳ ವಿದ್ಯಾಭ್ಯಾಸ, ಕರ್ಮ ಉದ್ಯೋಗ ಕ್ಷೇತ್ರ ಇದಿಷ್ಟಕ್ಕೂ ಕೂಡ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಅತಿಶಯವಾದ ಅಭಿವೃದ್ಧಿಗಳನ್ನು ತಂದುಕೊಡುತ್ತೆ. ಶನೈಶ್ಚರನಾಗಿ ಈಶ್ವರ ಸಂಭೂತನಾದಂತಹ ಶನಿ ಮಹಾತ್ಮನಿಗೆ ಈಶ್ವರನ ದರ್ಶನ ಮಾಡಿದರೆ, ಧರ್ಮಸ್ಥಳ ಇಂತಹ ಪುಣ್ಯಕ್ಷೇತ್ರಗಳನ್ನು ವರ್ಷಕ್ಕೊಮ್ಮೆ ದರ್ಶನ ಮಾಡಿದರೂ ಕೂಡ ಧನುರಾಶಿಯವರು ಶುಭ ಫಲಗಳನ್ನು ಕಾಣ್ತೀರ. ಅರ್ಧಾಷ್ಟಮ ಶನಿಯ ಪ್ರಭಾವಗಳು ಧನುರಾಶಿಗೆ ಹೆಚ್ಚೇನು ಸಮಸ್ಯೆಗಳನ್ನು ಕೊಡೋದಿಲ್ಲ. ಉದ್ಯೋಗ ಕ್ಷೇತ್ರ, ವಾಹನ, ಪ್ರಾಪರ್ಟಿ ಮತ್ತು ವಿದ್ಯಾಭ್ಯಾಸ ಮಕ್ಕಳಿಗೆ ಈ ವಿಚಾರಗಳಲ್ಲಿ ಮಾತೃವಿನ ಆರೋಗ್ಯ ಇದರ ಅಭಿವೃದ್ಧಿಗಾಗಿ ಸಣ್ಣ ಪುಟ್ಟ ಪರಿಹಾರಗಳು ಮತ್ತು ಶ್ಲೋಕವನ್ನು ಕೂಡ ಇದರ ಜೊತೆಯಲ್ಲೇ ಕೊಟ್ಟಿರ್ತೇವೆ. ಅದನ್ನು ಪಠನೆ ಮಾಡಿ. ಶಂ ಶನೈಶ್ಚರಾಯ ನಮಃ, ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಶ್ಲೋಕಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಸೊ ಮಾರ್ಚ್ 29ರ ಶನಿ ಪರಿವರ್ತನೆ ಧನುರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥದ್ದಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.